ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರು ಬೇಕಾದರೂ ತುಂಬ ಈಸಿಯಾಗಿ ಬಿಗಿನರ್ಸ್ ಕೂಡ ಸೀರೆಯನ್ನು ಹೇಗೆ ಉಡಿಸ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನಾನಿಲ್ಲಿ ಒಂದು ಸ್ಯಾರಿನ ತೊಗೊಂಡಿದ್ದೀನಿ. ಅದನ್ನು ತೊಗೊಂಡ್ಬಿಟ್ಟು ಈ ರೀತಿ ಉದ್ದುದ್ದಕ್ಕೆ ನೆರಿಗೆಯನ್ನು ಮಾಡ್ಕೋಬೇಕಾಗುತ್ತೆ. ನೀವು ಕೈಯಲ್ಲಿ ಮಾಡ್ಕೊಳೋದು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿ ನೆಲದ ಮೇಲೆ ಒಂದೇನಾದರೂ ಬಟ್ಟೆನ ಹಾಕ್ಕೊಂಬಿಟ್ಟು ಅದಾದಮೇಲೆ ಈ ರೀತಿ ಒಂದೊಂದೇ ಕರೆಕ್ಟಾಗಿ ಅಳತೆನ ನೋಡ್ಕೊಂಬಿಟ್ಟು ನೆರಿಗೆಯನ್ನು ಹಾಕ್ಕೋಬೇಕಾಗುತ್ತೆ. ನೀವು ನಿಂತ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ನೆರಿಗೆನ ಹಾಕ್ತೀರಾ ಅಂತಂದರೆ ನೆರಿಗೆಗಳೆಲ್ಲ ಜರ್ಕೊಂಡು ಹೋಗ್ತಾ ಇರುತ್ತೆ. ನೆರಿಗೆಗಳೆಲ್ಲ ಕರೆಕ್ಟಾಗಿ ನೀಟಾಗಿ ಕೂರಬೇಕು, ಎಲ್ಲೂ ಕೂಡ ಜರ್ಕೊಂಡು ಹೋಗಬಾರ್ದು ಅಂದರೆ ಈ ರೀತಿ ನೆಲದ ಮೇಲೆ ಇಟ್ಕೊಂಡು ಮಾಡೋದೇ ತುಂಬಾ ಬೆಸ್ಟ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು. ಈ ರೀತಿ ಆ ಕಡೆ ಈ ಕಡೆ ಎರಡು ಸೈಡು ನಾನು ಬಟ್ಟೆಗೆ ಹಾಕ್ತೀವಲ್ವ ಆ ಕ್ಲಿಪ್ಪನ್ನು ಹಾಕ್ತೀವಿ. ಇಲ್ಲ ಅಂತಂದರೆ ನೀವು ಏನು ಪಿನ್ನನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಕ್ಲಿಪ್ಪನ್ನು ಹಾಕಿದ್ದೀನಿ. ಇದೇ ರೀತಿ ಎಲ್ಲನೂ ಕೂಡ ಮಾಡ್ಕೊಂಡು ಹಾಗೆ ನೆರಿಗೆಗಳನ್ನೂ ಕೂಡ ಅವಾಗಿಂದವಾಗೆ ಸಮ ಮಾಡ್ಕೊತ ನಾವು ಕ್ಲಿಪ್ಪನ್ನು ಹಾಕೋಬೇಕಾಗುತ್ತೆ. ಒಂದು 5ರಿಂದ 6 ನೆರಿಗೆಗಳನ್ನ ಮಾಡಿಕೊಂಡು ಈ ರೀತಿ ಕ್ಲಿಪ್ಗಳನ್ನು ಹಾಕೋಬೇಕಾಗುತ್ತೆ. ಹಾಗೆ ಆವಾಗವಾಗ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೋಬೇಕಾಗುತ್ತೆ, ಮೇಲೆ ಕೆಳಗೆ ಆಗದೆ ಇರೋ ರೀತಿ. ಈಗ ನಾನು ಮತ್ತೆ ಒಂದು ಸ್ವಲ್ಪ ನೆರಿಗೆಗಳನ್ನ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಈಗ ಆಲ್ರೆಡಿ ಕ್ಲಿಪ್ಪನ್ನು ಹಾಕಿದ್ದೀನಿ. ಕ್ಲಿಪ್ಪನ್ನು ಹಾಕಿ ಅದಾದಮೇಲೆ ಮತ್ತೆ ನಾನು ನೆರಿಗೆಯನ್ನು ಮಾಡ್ಕೊಳ್ಳೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ತೀನಿ. ಅದಾದಮೇಲೆ ಮಿಡಲಲ್ಲೂ ಕೂಡ ನೆರಿಗೆಗಳನ್ನ ಸಮ ಮಾಡ್ಕೋಬೇಕಾಗುತ್ತೆ. ಹಿಂದೆ ಮುಂದೆ ಇರೋದನ್ನೆಲ್ಲ ಕೂಡ ನೀಟಾಗಿ ಮಾಡ್ಕೋಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು, ನಾನು ಕೂಡ ನೀಟಾಗಿ ಆ ಕಡೆಗೆ ಈ ಕಡೆಗೆ ಎರಡು ಸೈಡನ್ನು ಕೂಡ ಒಂದೇ ಸಮನಾಗಿ ಸೀರೆಯನ್ನು ಈ ರೀತಿ ಮಡ್ಚ್ಕೊತ ಬರ್ತಾಯಿದ್ದೀನಿ. ಲಕ್ಷ್ಮಿಗೆ ಉಡ್ಸೋದಕ್ಕೆ ಸೆರಗನ್ನು ಎಷ್ಟುದ್ದ ಬೇಕೋ ಅಷ್ಟುದ್ದ ನೀವು ಹಿಡ್ಕೊಂಡು ಉಳಿದಿದ್ದನ್ನೆಲ್ಲ ಈ ರೀತಿ ನೆರಿಗೆಗಳನ್ನ ಮಾಡಿಟ್ಕೋಬೇಕಾಗುತ್ತೆ. ಈ ರೀತಿ ನೆಲದ ಮೇಲೆ ನೆರಿಗೆಗಳನ್ನ ಮಾಡೋದ್ರಿಂದ ತುಂಬ ಈಸಿಯಾಗಿ ಸುಲಭವಾಗಿ ನೀವು ಸೀರೆಯನ್ನು ಉಡಿಸ್ಕೋಬೋದು. ನೋಡ್ತಾ ಇರ್ಬೋದು, ಮತ್ತು ನಾನು ಎಲ್ಲ ನೆರಿಗೆಗಳನ್ನೂ ಕೂಡ ಲೆವೆಲ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕೆಲವೊಂದು ನೆರಿಗೆಗಳೆಲ್ಲ ಒಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ, ಸೊ ಅದನ್ನು ಕೂಡ ಹೊರಗಡೆ ತೆಗೆದು ನೀಟಾಗಿ ಮಾಡ್ಕೊತಾ ಇದ್ದೀನಿ. ಈಗ ಮಧ್ಯದಲ್ಲಿ ನಾನೀಗ ಒಂದು ಪಿನ್ನನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಅಲ್ಲಿ ಗ್ರಿಪ್ ಕೂಡ ಇರುತ್ತೆ, ಹಾಗಾಗಿ ಮಧ್ಯದಲ್ಲಿ ಒಂದು ಪಿನ್ನ ಹಾಕೋದ್ರಿಂದ ಆ ಕಡೆ ಈ ಕಡೆ ಜರುಗಲ್ಲ ನೆರಿಗೆಗಳು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡಿಸ್ಬೇಕು ಅಂತಂದರೆ ತುಂಬಾ ಪೇಷನ್ಸ್ ಇರಬೇಕು. ನೀಟಾಗಿ ನೆರಿಗೆ ಮಾಡಿದ್ರೆ ಒಂದೇ ಸಲ ನೀವು ಆರಾಮಾಗಿ ಸೀರೆನ ಉಡಿಸ್ಕೋಬೋದು. ನೀವು ನೆರಿಗೆನ ಸರಿಯಾಗಿ ಮಾಡಿಲ್ಲಪ್ಪ ಅಂತಂದರೆ ಮತ್ತೆ ನಿಮಗೆ ಉಡಿಸುವಾಗ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಆಗ ಮತ್ತೆ ನೀವು ನೆರಿಗೆನ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಸೆರಗನ್ನು ಕೂಡ ನೆಲದ ಮೇಲೆ ಇಟ್ಕೊಂಡ್ಬಿಟ್ಟು ಒಂದಾದಮೇಲೆ ಒಂದು ಈ ರೀತಿ ಜೋಡಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸೆರಗನ್ನು ಕೂಡ ನಾವು ಯಾವ ರೀತಿ ನಾರ್ಮಲಾಗಿ ನಾವು ಸೀರೆ ಉಡುವಾಗ ಯಾವ ರೀತಿ ಸೆರಗು ಮಾಡ್ಕೊತೀವೋ ಅದೇ ರೀತಿಯೇ ಸೆರಗನ್ನು ಮಾಡ್ಕೊಂಡ್ರೆ ಆಯಿತು. ಜಾಸ್ತಿ ಅಗಲ ಎಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು. ನಾನು ಮಾಡಿದ್ದೀನಲ್ವ ಇದೇ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ನಾನು ಸೇಫ್ಟಿ ಪಿನ್ನನ್ನು ಹಾಕ್ಕೊತಾ ಇದ್ದೀನಿ. ಆದಷ್ಟು ಚೆನ್ನಾಗಿ ಸ್ಮೂತಾಗಿರೋ ಸ್ಯಾರಿ ಆದರೆ ನಾನೀಗ ತೋರಿಸ್ಕೊಡ್ತಾ ಇರುವಂತಹ ಸೀರೆ ವಿಧಾನ ತುಂಬಾ ಈಸಿಯಾಗಿ ಸುಲಭವಾಗಿ ನೀವು ಮಾಡ್ಕೋಬೋದು. ಹಾಗೆ ಈಗ ನಾನು ಕೊಡದ ಸುತ್ತಲೂ ಕೂಡ ಇದನ್ನು ಹಾಕಿದ್ದೀನಿ. ಎರಡು ಸೈಡನ್ನು ಇವಾಗ ನೆರಿಗೆಗಳನ್ನ ಸಮ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎರಡು ಸೈಡು ಕೂಡ ಒಳಗಡೆ ಹೋಗಿರುವಂತಹ ನೆರಿಗೆಗಳನ್ನ ಹೊರಗಡೆ ತೊಗೊಂಬಂದು ನೀಟಾಗಿ ಒಂದೇ ಸಮನಾಗಿ ನೆರಿಗೆಗಳಿಗೆ ಎರಡು ಸೈಡು ನಾನು ಪಿನ್ ಮಾಡ್ಕೊತಾ ಇದ್ದೀನಿ. ನೀವು ಈ ಪಿನ್ನನ್ನು ಹಾಕಿದ ಮೇಲೆ ಎರಡು ಸೈಡು ಕೂಡ ಒಂದೇ ಸಮವಾಗಿರಬೇಕು, ಸೀರೆ ಮೇಲೆ ಕೆಳಗೆ ಆಗಬಾರ್ದು. ಅದನ್ನು ನೋಡ್ಕೊಂಡ್ಬಿಟ್ಟು ಮಿಡಲಲ್ಲಿ ನೀವು ಪಿನ್ನನ್ನು ಹಾಕ್ಕೋಬೇಕು. ಬಿಂದಿಗೆ ಕಾಣಬಾರ್ದು, ಅದಕ್ಕೋಸ್ಕರ ಮಿಡಲಲ್ಲಿ ಒಂದು ಪಿನ್ ಹಾಕಿದ್ರೆ ಬಿಂದಿಗೆ ಕಾಣಿಸೋದಿಲ್ಲ. ಈಗ ನೆರಿಗೆಗಳನ್ನು ಒಂದೊಂದಾಗಿ ಮಾಡಿಕೊಂಡು ಆ ಕಡೆ ಈ ಕಡೆ ಕೋಲು ಕಾಣದೇ ಇರೋ ಥರ ನಾನು ಎರಡು ಸೈಡು ಈ ರೀತಿ ಕವರ್ ಮಾಡಿ ಪಿನ್ನನ್ನು ಹಾಕ್ತಾಯಿದ್ದೀನಿ ಬ್ಯಾಕ್ ಸೈಡು. ಅದಾದಮೇಲೆ ಮತ್ತೆ ನೀವು ಒಂದು ಸಲ ನೆರಿಗೆನ ನೀಟಾಗಿ ಜೋಡಿಸ್ಕೊಂಡಾದ್ಮೇಲೆ ನಾವೇನು ನೆರಿಗೆನ ಮಾಡಿಟ್ಟಿದ್ದಲ್ವ ಸೆರಗನ್ನು, ಆ ಸೆರಗನ್ನು ನೀಟಾಗಿ ಹಾಕಿಬಿಟ್ಟು ಹಿಂದ್ಗಡೆ ಒಂದು ಪಿನ್ನನ್ನು ಅಟ್ಯಾಚ್ ಮಾಡಿ ಹಾಕಿದ್ರೆ ಆಯಿತು. ನೀಟಾಗಿ ಕೂರುತ್ತೆ ಸೆರಗು, ಒಂದು ಸ್ವಲ್ಪನೂ ಕೂಡ ಅಲ್ಲಾಡೋದಿಲ್ಲ. ಇದಿಷ್ಟು ಸೀರೆಯನ್ನು ಉಡಿಸಿ ಆದಮೇಲೆ ನೀವು ತೆಂಗಿನಕಾಯಿ ಹಾಗೆ ಲಕ್ಷ್ಮೀ ಮುಖ ಎಲ್ಲನೂ ಕೂಡ ಇಟ್ಟು ಡೆಕೋರೇಷನ್ನ ಮಾಡ್ಬೋದು. ಹಾಗೆ ನಾನಿಲ್ಲಿ ಸೊಂಟದ ಪಟ್ಟಿಯನ್ನು ಕಟ್ಟಿ ಹಾಗೆ ಒಂದಷ್ಟು ಒಡವೆಗಳನ್ನು ಕೂಡ ಹಾಕಿ ಅಲಂಕಾರನ ಮಾಡ್ತಾಯಿದ್ದೀನಿ. ಕೊನೆಗೆ ಹೂವಿನ ಹಾರನ ಕೂಡ ಹಾಕ್ತಾಯಿದ್ದೀನಿ. ನೋಡಿದ್ರಲ್ವ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಸೀರೆ ಉಡಿಸೋದು ಅಂತಂದು ತೋರಿಸ್ಕೊಟ್ಟಿದ್ದೀನಿ.
ಈ ವಿಧಾನನ ಯಾರು ಬೇಕಾದರೂ ಉಡಿಸ್ಬೋದು. ತುಂಬಾ ಈಸಿಯಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅದರಲ್ಲಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಥ್ಯಾಂಕ್ ಯು.